ಬಸವನಗುಡಿ ವಿಧಾನಸಭಾ ಕ್ಷೇತ್ರ. ಸೊ ಇಲ್ಲಿ ಬ್ರಾಹ್ಮಣರದೇ ಪಾರುಪತ್ಯ, ಅಭ್ಯರ್ಥಿ ಕೂಡ ಅವರೇ. ರವಿ ಸುಬ್ರಹ್ಮಣ್ಯ ತುಂಬಾ ಸಜ್ಜನ ರಾಜಕಾರಣಿ. ಒಂದ್ಸರಿ ಅವ್ರ ವಿಚಾರದಲ್ಲಿ ಏನೋ ಒಂದ್ ಸಣ್ಣ ಗಲಿಬಿಲಿ ಆಗಿದ್ದಕ್ಕೆ ಎಷ್ಟು ಗೋಳೋ ಅಂತ ಅಳ್ತಾ ಇದ್ರು ನೋಡ್ಬೇಕು. ಅಂದ್ರೆ ಅಷ್ಟು ಅವರು ಒಂಥರ ತುಂಬಾ ಸಿಂಪಲ್, ಕಾಂಟ್ರವರ್ಸಿಗೆಲ್ಲ ಹೋಗೋದಿಲ್ಲ. ಕೆಲಸ ಆಯ್ತು ತಾನಾಯ್ತು, ಆ ತರದ ವ್ಯಕ್ತಿತ್ವ ರವಿ ಸುಬ್ರಹ್ಮಣ್ಯ ಅವರು. ಬಸವನಗುಡಿ ವಿಧಾನಸಭಾ ಕ್ಷೇತ್ರ, ಕಳೆದ ಬಾರಿ ಚುನಾವಣೆಯಲ್ಲಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಫಲಿತಾಂಶ ಹೇಗಿತ್ತು ಬನ್ನಿ ನೋಡೋಣ. ಬಸವನಗುಡಿ ವಿಧಾನಸಭಾ ಕ್ಷೇತ್ರ ರಿಸಲ್ಟ್, ರವಿ ಸುಬ್ರಹ್ಮಣ್ಯ ಬಿಜೆಪಿ ಅಭ್ಯರ್ಥಿ ಆಗಿದ್ರು, 78,000 ಮತವನ್ನ ಪಡ್ಕೊಂಡಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟೇಶ್ ಕೇವಲ 23,000 ಮತವನ್ನ ಪಡ್ಕೊಂಡಿದ್ರು. ಜೆಡಿಎಸ್ ನ ಅರಮನೆ ಶಂಕರ್ 19,000 ಮತವನ್ನ ಪಡ್ಕೊಂಡಿದ್ರು. ಅರಮನೆ ಶಂಕರ್ ಕಳೆದ 3 ಬಾರಿಯಿಂದ ಕೂಡ ಬಿಜೆಪಿ ಗೆಲುವನ್ನೇ ಸಾಧಿಸಿಕೊಂಡು ಬರ್ತಾ ಇದೆ. ಜೆಡಿಎಸ್ ನ ಮೈತ್ರಿ ಆದ್ರೆ ಇನ್ನಷ್ಟು ಲಾಭ ಆಗುತ್ತೆ. ಬಿಜೆಪಿಯಲ್ಲಿ ಅಭ್ಯರ್ಥಿಗಳ ಕಿತ್ತಾಟ ಏನೋ ನಡೀತಾ ಇದೆ ಅಂತ ಹೇಳಲಾಗ್ತಿದೆ. ನೆಕ್ಸ್ಟ್ ಟೈಮ್ ರವಿ ಸುಬ್ರಹ್ಮಣ್ಯ, ಈ ಬಾರಿನ ರವಿ ಸುಬ್ರಹ್ಮಣ್ಯ ಅವ್ರಿಗೆ ಟಿಕೆಟ್ ಕೊಡ್ತಾರಾ ಇಲ್ವೋ ಅನ್ನುವಂತ ಒಂದು ಸುದ್ದಿ ಇತ್ತು. ಬಟ್ ನೆಕ್ಸ್ಟ್ ಟೈಮ್ಗೆ ಅವರು ಸ್ಪರ್ಧೆ ಮಾಡ್ತಾರಾ ಇಲ್ವೋ, ಸ್ಪರ್ಧೆ ಮಾಡಿಲ್ಲ ಅಂದ್ರೆ ಯಾರಿಗೆ ಕೊಡ್ತಾರೆ ಅನ್ನೋ ವಿಚಾರದಲ್ಲಿ ಒಂದು ಸ್ವಲ್ಪ ಗಲಾಟೆನೂ ನಡೀತಾ ಇದೆ. ಒಂದು ಕಾಂಗ್ರೆಸ್ ಏನು ಇದು ಏನಿದೆ ಗ್ಯಾರಂಟಿಗಳು ಸ್ವಲ್ಪ ಹೊಡೆತ ಕೊಡಬಹುದು ಅಂತ. ಏನೇ ಆಗಲಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ರವಿ ಸುಬ್ರಹ್ಮಣ್ಯ ಅವರ ಹೆಸರು ತುಂಬ ಚೆನ್ನಾಗಿ ಇದೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಆದರೆ ಲಾಭ ಆಗುತ್ತೆ. ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರ ಪ್ರಭಾವನೂ ಇಲ್ಲಿ ಇದೆ. ಕಾಂಗ್ರೆಸ್ನಿಂದ ಮೋಸ್ಟ್ಲಿ ನೆಕ್ಸ್ಟ್ ಟೈಮ್ಗೆ ಯು ಬಿ ವೆಂಕಟೇಶ್, ಎಂ ಬೋರೇಗೌಡ ಅಥವಾ ಡಾಕ್ಟರ್ ಶಂಕರ್ ಗುಹಾ ದ್ವಾರಕಾನಾಥ್ ಅವರು ಸ್ಪರ್ಧೆ ಮಾಡಬಹುದು. ಅವರಲ್ಲಿ ಯಾರಿಗಾದ್ರೂ ಟಿಕೆಟ್ ಕೊಡಬಹುದು. ಇನ್ನು ರವಿ ಸುಬ್ರಹ್ಮಣ್ಯ, ಸುಬ್ಬಾರೆಡ್ಡಿ, ತೇಜಸ್ವಿನಿ ಅನಂತಕುಮಾರ್ ಅವರು ಲಾಸ್ಟ್ ಟೈಮು ಕೂಡ ಟ್ರೈ ಮಾಡಿದ್ರು, ಕೇಳಿದ್ರು. ಬಟ್ ಗೊತ್ತಿಲ್ಲ ಯಾರಿಗೆ ಕೊಡ್ತಾರೆ ನೆಕ್ಸ್ಟ್ ಟೈಮ್ ಅಂತ. ಜೆಡಿಎಸ್ ಇಂದ ಅರಮನೆ ಶಂಕರ್ ಮತ್ತು ಭೋಜೇಗೌಡರು ಈಗ ಮುಂದಿನ ಚುನಾವಣೆಗೆ ತಯಾರಿಯನ್ನ ನಡೆಸಿದ್ದಾರೆ. ಬಟ್ ಸದ್ಯಕ್ಕೆ ಮೂಡ್ ಆಫ್ ಬಸವನಗುಡಿ ಏನು ಬನ್ನಿ ನೋಡೋಣ. ಬಿಜೆಪಿ ಪರ ಒಲವು, ಬಿಕಾಸ್ ರವಿ ಸುಬ್ರಹ್ಮಣ್ಯ ಅವ್ರ ಬಗ್ಗೆ ಏನು ಮಾತಾಡಕ್ಕೆ ಸಾಧ್ಯನೇ ಇಲ್ಲ. ಈಸ್ ಅವೈಲೇಬಲ್. ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡುವಂತಹ ರಾಜಕಾರಣಿಗಳಲ್ಲಿ ರವಿ ಸುಬ್ರಹ್ಮಣ್ಯ ಕೂಡ ಒಬ್ಬರು. ಸೊ ಆಯ್ತು, 32 ಕ್ಷೇತ್ರಗಳು ಮುಗಿದೋಯ್ತು. ಸೊ ಮೂಡ್ ಆಫ್ ಕರ್ನಾಟಕದಲ್ಲಿ ಬೆಂಗಳೂರು ಗ್ರಾಮಾಂತರದ ಜನರ ಅಭಿಪ್ರಾಯ ನಿಮ್ ಮುಂದೆ ಇಟ್ಟಿದ್ದೇವೆ. ಆ ಮೂಲಕ ನಿಮ್ ಸ್ಟ್ರಾಟಜಿಗಳು, ನಿಮ್ಮ ರಾಜಕೀಯ ಲೆಕ್ಕಾಚಾರಗಳು ಬದಲಾಗಬಹುದು ಅಂತ ನಾನು ಅಂದ್ಕೊಳ್ತೀನಿ. ಟೈಮ್ ಆಯ್ತು, ನಾನು ಮತ್ತು ಸತೀಶ್ ಹೋಗ್ಬಿಟ್ಟು ಬರ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.